ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಡ್ವಿನ್ 34 ವರ್ಷದ ಕೊಲೆಯಾದಂತ ರೌಡಿ ಶೀಟರ್ ಎಡ್ವಿನ್ ಪತ್ನಿ ಬಾಮೈದ ಚಾಕು ಇರಿದು ಕೊಲೆಗೈದಿರುವಂತಹ ಶಂಕೆಯನ್ನ ಕೂಡ ವ್ಯಕ್ತಪಡಿಸಲಾಗಿದೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಕೊಲೆಯಾಗಿದ್ದಾನೆ. 34 ವರ್ಷದ ಎಡ್ವಿನ್ ಕೊಲೆಯಾದಂತ ರೌಡಿ ಶೀಟರ್ ಎಡ್ವಿನ್ ಪತ್ನಿ ಮತ್ತು ಬಾಮೈದ ಚಾಕು ಇರಿದು ಕೊಲೆಗೈದಿರುವಂತಹ ಶಂಕೆಯನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಇಲ್ಲಿ ರಾತ್ರಿ ಪತ್ನಿಯನ್ನ ಚೆನ್ನೈಗೆ ಬರುವಂತೆ ಹೇಳಿದಾಗ ಗಲಾಟೆಯಾಗಿದೆ. ಈ ವೇಳೆ ಹೆಂಡತಿ ಹಾಗೂ ಬಾಮೈದನಿಂದ ಚಾಕು ಇರಿಯಲಾಗಿದೆ ಅನ್ನೋದ್ರ ಬಗ್ಗೆ ಈಗ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ತೀವ್ರ ರಕ್ತಸ್ರಾವದಿಂದ ರೌಡಿ ಎಡ್ವಿನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಎಡ್ವಿನ್ ಪತ್ನಿ ಹಾಗೂ ಬಾಮೈದ ಪೊಲೀಸರ ವಶಕ್ಕೆ ಈಗ ಆಲ್ರೆಡಿ ಪಡ್ಕೊಂಡಿದ್ದಾರೆ. ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇಲ್ಲಿ ರೌಡಿ ಎಡ್ವಿನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಆಡುಗೋಡಿಯ ರೌಡಿ ಆಸಾಮಿ ಪಟ್ಟಿಯಲ್ಲಿದ್ದ ಎಡ್ವಿನ್ 2016ರಿಂದ ರೌಡಿಸಂ ಬಿಟ್ಟು ಚೆನ್ನೈನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಪತ್ನಿಯನ್ನ LR ನಗರದಲ್ಲಿ ಬಿಟ್ಟು ಚೆನ್ನೈಗೆ ಹೋಗಿದ್ದ ಈ ರೌಡಿ ಶೀಟರ್ ಎಡ್ವಿನ್ ಈತನಿಗೆ ಚಾಕು ಇರಿದು ಕೊಲೆ ಮಾಡಲಾಗಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆತನ ಪತ್ನಿ ಮತ್ತು ಬಾಮೈದನನ್ನ ಬಂಧಿಸಿ ಈಗ ಆಲ್ರೆಡಿ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ, ಆತನ ಪತ್ನಿ ಎಡಭಾಗದಲ್ಲಿ ಆ ಪೊಲೀಸರ ಜೊತೆ ನಿಂತಿರುವಂಥದ್ದು ಆತನ ಪತ್ನಿ, ಮತ್ತೊಂದು ಕಡೆ ಆತನ ಬಾಮೈದನನ್ನ ಕೂಡ ಈಗ ಆಲ್ರೆಡಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಹೆಂಡತಿಗೆ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದ. ಅಲ್ಲಿ ಅವರ ನಡುವೆ ಗಲಾಟೆ ಆಯಿತು, ಜಗಳ ಆಯಿತು. ಜಗಳ ಮಧ್ಯದಲ್ಲಿ ಈ ಥರ ಘಟನಾಕ್ರಮ ಆಗಿದೆ. ನಾವು ವೆರಿಫೈ ಮಾಡ್ತಾ ಇದ್ದೀವಿ ಯಾರು ಆ್ಯಕ್ಚುಲಿ ಈ ಥರ ಮಾಡಿದ್ದಾರೆ. ಈಗ ಅವನು ಸತ್ತು ಹೋಗಿದ್ದಾನೆ, ಬೋರಿಂಗ್ ಹಾಸ್ಪಿಟಲಲ್ಲಿ ಇದ್ದಾನೆ, ಬಾಡಿ ಇದೆ. ಕೆಲವು ಇಂಜುರೀಸ್ ಬಾಡಿಯಲ್ಲಿ ಇದೆ. ಸ್ಟ್ಯಾಬಿಂಗ್ ಇಂಜರಿಯಿಂದ ಸತ್ತು ಹೋಗಿದ್ದಾನೆ.